ಎಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರ. ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಅಂದರೆ ಮಿಡ್ ವೀಕ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಿರುವಂಥದ್ದು ತನಿಷ್ ಅವರು ಅಂತೇಳಿ ಪ್ರೊಮೋ ಮೂಲಕ ನಾವು ನೋಡಿರುತ್ತೇವೆ. ಬಿಗ್ ಬಾಸ್ ಮನೆಯಿಂದ ತನಿಷ್ ಅವರು ಮಾತ್ರ ಹೊರ ಹೋಗಿಲ್ಲ, ತನಿಷ್ ಅವರ ಜೊತೆ ಇನ್ನಿಬ್ಬರು ಕೂಡ ಹೊರ ಹೋಗಿರುವಂಥದ್ದು ಕೂಡ ನಾವು ಈ ದಿನ ಏನಪ್ಪ ಅಂದ್ರೆ ರಾತ್ರಿಯ ಒಂದು ಎಪಿಸೋಡಲ್ಲಿ ನೋಡ್ಬೋದು. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವಂಥವ್ರು ಯಾರು ಎಂಬುದನ್ನು ಈ ಒಂದು ಪ್ರೊಮೋ ನೋಡುವ ಮೂಲಕ ನೋಡ್ರಿ. ಆಮೇಲೆ ನಾನು ಮತ್ತೆ ವಿಡಿಯೋನ ವಾರದ ಮಧ್ಯದಲ್ಲಿ ಕಾದಿದೆ ಬಿಗ್ ಶಾಟ್. ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು. ತನಿಷಾ, ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ತುಂಬಾ ಆಸೆ ಪಟ್ಟಿದ್ರಲ್ಲ ನಾವು ಹೋಗ್ಬೇಕು ಅಂತ. ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮೆಲ್ರಿಗೂ. ಇನ್ಮೇಲೆ ವಾಯ್ಸ್ ನಿಮ್ಗೆ ಯಾರಿಗೂ ಇರಿಟೇಟ್ ಮಾಡಲ್ಲ. ಪ್ರೊಮೋವನ್ನು ನೋಡಿದ ಮೇಲೆ ನಮ್ಗೆ ಅನಿಸುವಂಥದ್ದು ಬಿಗ್ ಬಾಸ್ ಅವರ ಜೊತೆ ಇನ್ನಿಬ್ಬರು ಕೂಡ ಹೊರ ಹೋಗಿರುವಂಥದ್ದು, ಅದು ವರ್ತೂರ್ ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು, ಇವರಿಬ್ಬರಲ್ಲಿ ಒಬ್ಬರು ಕೂಡ ಹೊರ ಹೋಗಿರುವಂಥದ್ದು ನಮಗೆ ಗೊತ್ತಾಗುತ್ತದೆ. ಈ ಒಂದು ಬಿಗ್ ಬಾಸ್ ಸೀಸನ್ 10ರಲ್ಲಿ ಈ ಹಿಂದಿನ ಒಂದು ವಾರದಲ್ಲಿ ಹೋದ ಒಂದು ಭಾನುವಾರದಲ್ಲಿ ಕಿಚ್ಚನ ಜೊತೆ ಏನಪ್ಪ ಅಂದ್ರೆ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರು ಕೂಡ ಎಲಿಮಿನೇಷನ್ ಆಗಿದ್ದರು, ಆದರೆ ಇಬ್ಬರು ಕೂಡ ಸೇವ್ ಆಗಿದ್ದರು. ನಿಮಗೆ ಯಾರು ಇಷ್ಟ ಅಂದ ಕಮೆಂಟ್ ಮಾಡಿ. ಪ್ರತಾಪ್ ಅವರು ಗೆಲ್ಲಬೇಕಂತ ಅಂದರೆ ಪ್ರತಾಪ್ ಅವರಿಗೆ ಓಟನ್ನು ಮಾಡಿ. ಪ್ರತಾಪ್ ಅವರು ಕೂಡ ನಿಜವಾಗ್ಲೂ ಒಂದು ಫೈನಲಿಸ್ಟಲ್ಲಿ ಹೋಗುವಂಥ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿ ನಿಮಗೆ ಯಾರು ಇಷ್ಟ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಕಾರ್ತಿಕ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥದ್ದು. ಅವರು ಈಗ ಕಳಪೆ ಅಂದರೆ ಅವರನ್ನು ತುಂಬಾ ಕಳಪೆ ರೀತಿಯಲ್ಲಿ ನೋಡುತ್ತಿರುವಂಥದ್ದು. ಆದರೆ ಕಾರ್ತಿಕ್ ಅವರು ಕೂಡ ಒಬ್ಬ ಒಳ್ಳೆಯ ಆಟಗಾರ ಮತ್ತು ಒಳ್ಳೆಯ ಸ್ಪರ್ಧಿ ಅಂತ ಹೇಳ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ ಎಂದು ಹೇಳುತ್ತೇನೆ.